ವಿಷ್ಣುವರ್ಧನ್ ಅವರು ಮತ್ತು ಅಂಬರೀಶ್ ಅವರು ಇವರಿಬ್ರು ಸೇರಿ 1999 ಅಲ್ಲಿ ಹಬ್ಬ ಅನ್ನೋ ಒಂದು ಸಿನಿಮಾನಲ್ಲಿ ಆಕ್ಟ್ ಮಾಡ್ತಾರೆ. ಆ ಸಿನಿಮಾ ಸಕ್ಸಸ್ಫುಲ್ ಸಿನಿಮಾ ಆದರೂ ಅಂಬರೀಶ್ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂತ ಸಿನಿಮಾ ಆಗಿರ್ಲಿಲ್ಲ. ಕಾರಣ ಅಂಬರೀಶ್ ಅನ್ನ ಯಾವಾಗ್ಲೂ ಹೇಳ್ತಾ ಇದ್ದಿದ್ದು, ನಾನು ಮತ್ತು ವಿಷ್ಣು ಸೇರ್ತೀವಿ ಅನ್ನುವಾಗ ಎಲ್ಲೋ ಒಂದ್ ಕಡೆ ಅದು ಯಾವ್ದೋ ಒಂದು ವಿಷಯಕ್ಕೆ ಸಂಕೇತವಾಗಿರಬೇಕು, ಎಲ್ಲಾ ಸಿನಿಮಾ ತರನು ಆಗ್ಬಿಡಬಾರ್ದು ಅಂತ ಹೇಳ್ತಾ ಇರ್ತಾರೆ. 1988 ಅಲ್ಲಿ ನಟ್ಪುಕಾಗ ಸಿನಿಮಾ ಕನ್ನಡದ ರೀಮೇಕ್ ರೈಟ್ಸ್ ನ ರಾಕ್ಲೈನ್ ವೆಂಕಟೇಶ್ ಅವರು ತಗೊಂಡ್ಬಿಟ್ಟಿರ್ತಾರೆ. ಅಂಬರೀಶ್ ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ಅಂಬರೀಶ್ ನನಗೆ ತುಂಬಾನೇ ಇಷ್ಟ ಆಗುತ್ತೆ. ಅದು ಮಾತ್ರ ಅಲ್ಲ, ಅವ್ರ ಅಷ್ಟು ವರ್ಷ ಏನ್ ಅನ್ಕೊಂಡಿದ್ರು ನಾವಿಬ್ರು ಸೇರಿ ಮಾಡ್ತೀವಿ ಅನ್ನುವಾಗ ಅದು ಯಾವ್ದೋ ಒಂದು ವಿಷಯಕ್ಕೆ ರೆಫರೆನ್ಸ್ ಆಗಿರ್ಬೇಕು ಅಂತ ಅವ್ರು ಏನ್ ಯೋಚನೆ ಮಾಡಿದ್ರು ಅದಕ್ಕೆ ತಕ್ಕ ಹಾಗೆ ಈ ಸ್ಕ್ರಿಪ್ಟ್ ಇರುತ್ತೆ. ರಿಮೇಕ್ ಮಾಡೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ವಿಷ್ಣುವರ್ಧನ್ ಅವರು ಅಷ್ಟು ಇಂಟ್ರೆಸ್ಟ್ ಕೊಡಲ್ಲ. ನಂತರ ಈ ಸಿನಿಮಾದಲ್ಲಿ ಅಂಬರೀಶ್ ಅವರು ಮಾಡ್ತಾ ಇದಾರೆ. ಅವ್ರಿಗೆ ಈ ಸ್ಕ್ರಿಪ್ಟ್ ಇಷ್ಟ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೋ ಆಗ ವಿಷ್ಣುವರ್ಧನ್ ಅವರು ಆ ಸಿನಿಮಾನಲ್ಲಿ ಆಕ್ಟ್ ಮಾಡೋಕೆ ಒಪ್ಕೊಂತಾರೆ. 26 ಜನವರಿ 2001 ಅಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ರೆಬಲ್ ಸ್ಟಾರ್ ಡಾಕ್ಟರ್ ಅಂಬರೀಶ್ ಅವರು ಆಕ್ಟ್ ಮಾಡಿರೋ ದಿಗ್ಗಜರು ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ ಗಳಲ್ಲಿ ಹೌಸ್ಫುಲ್ ಶೋ ನಡೆಯುತ್ತೆ. ಅದು ಮಾತ್ರ